ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ನಿವೃತ್ತ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಯದುಕುಮಾರ್ ಇವರ ಜೊತೆ ನರ್ಸರಿ ಉದ್ಯಮದ ಬಗ್ಗೆ ಸಂದರ್ಶನ ಕೇಳೋಣ. ಇವರನ್ನು ಮಾತನಾಡಿಸಲಿದ್ದಾರೆ ಸ್ನೇಹಾ ಭಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎನ್ ಯದುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನರ್ಸರಿ ಉದ್ಯಮದ ಬಗ್ಗೆ ಅವರ ಜೊತೆ ಸ್ವಲ್ಪ ಮಾತಾಡುವ. ನಮಸ್ಕಾರ ಸರ್. ಧನ್ಯವಾದಗಳು. ನಾನು ಡಾಕ್ಟರ್ ಎನ್ ಯದುಕುಮಾರ್, PhD ಇನ್ ಎಗ್ರಾನಮಿ. ನಾನು 2010ನೇ ಇಸವಿಗೆ ನಾನು ನಿವೃತ್ತಿ ಹೊಂದಿದೆ. ನನ್ನ ಲಾಸ್ಟ್ ಸರ್ವಿಸ್ ಇದ್ದದ್ದು ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ. ಸುಮಾರು 25 ವರ್ಷದಲ್ಲಿ ನಾನು ದುಡಿದಿದ್ದೇನೆ. ಅದಕ್ಕೆ ಮೊದಲು ಒಂದು 10 ವರ್ಷ ನಾನು ಸೆಂಟ್ರಲ್ ಪ್ಲಾಂಟೇಶನ್ ಆಫೀಸರ್ ಇನ್ಸ್ಟಿಟ್ಯೂಟ್, ವಿಟ್ಲ, ಕಾಸರಗೋಡು, ಮೋಹಿತ್ ನಗರ್ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಇದ್ದೆ. ನಾನು ಎಗ್ರಾನಮಿಯಲ್ಲಿ ರಿಸರ್ಚ್ ಮಾಡಿದ್ರಿಂದ ನನಗೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಸಿಕ್ಕಿದೆ. ಇದು ಪುತ್ತೂರು ನನ್ನ ನೇಟಿವ್ ಸಮೇತ. ನಾನು ರಿಟೈರ್ ಆದದ್ದು ಪುತ್ತೂರಲ್ಲಿ. ಆದ್ರಿಂದ ನನಗೆ ಸ್ವಂತ ತೋಟ ಮಾಡಲಿಕ್ಕೆ ಮತ್ತೆ ಸ್ವಂತ ನರ್ಸರಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದು ನಾನು ಮಾಡಿದ್ದೇನೆ. ಈಗ ಆ ನಿವೃತ್ತಿ ಹೊಂದಿದ್ದು 2010ರಲ್ಲಿ. 2012ರಲ್ಲಿ ನಾನು ನರ್ಸರಿ ರೆಕಗ್ನೈಸ್ ಆಯಿತು. ಮುಖ್ಯವಾಗಿ ನಾನು ಪ್ರಾರಂಭದಲ್ಲಿ ನಾನು ನರ್ಸರಿ ಮಾಡಿದ್ದು ಕಸಿ ಕಟ್ಟಿದ ಕಾಳುಮೆಣಸಿನ ಗಿಡ ಮತ್ತೆ ಬೇರೆ ಬೇರೆ ಅಡಿಕೆ ಗಿಡಗಳ ಇದನ್ನು ಅಭಿವೃದ್ಧಿಪಡಿಸಿ ನಾನಿಲ್ಲಿ ರೈತರಿಗೆ ಕೊಡ್ತಾ ಇದ್ದೆ. ತೆಂಗಿನ ಗಿಡ ಕೊಡ್ತಾ ಇದ್ದೆ. ಮತ್ತೆ ನನ್ನದೇ ಮಧ್ಯ ಇನ್ಸ್ಟಿಟ್ಯೂಟ್ ಆದ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕ್ಯಾಶ್ಯೂ ಅಥವಾ ಕ್ಯಾಶ್ಯೂ ರಿಸರ್ಚ್ ನಿರ್ದೇಶನಾಲಯ, ಇಲ್ಲಿ ನಾನು 25 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಕ್ಯಾಶ್ಯೂ ಸಮೇತ ನಾನು ಕಸಿ ಕಟ್ಟಿ ಗಿಡ ಮಾಡಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. 2012ರಲ್ಲಿ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ಡೆವಲಪ್ಮೆಂಟ್ ಕೊಚ್ಚಿ ಮತ್ತು ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಪುತ್ತೂರು ಇವರು ನನ್ನ ನರ್ಸರಿ ರೆಕಗ್ನೈಸ್ ಮಾಡಿದ್ದಾರೆ. ನಾನು ಮುಖ್ಯವಾಗಿ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಇಂದ ನಾನು ತಗೊಂಡೇನು ಅಂತ ಹೇಳಿದ್ರೆ ಜಿಂಬೋ ನೇತ್ರ 1 ಅಂತ ಹೇಳುವಂತದ್ದು ಹೈಬ್ರಿಡ್ ತಳಿ. ಅದು ರೀಸೆಂಟ್ಲಿ 2 ವರ್ಷದಿಂದ ಅದು ಬಿಡುಗಡೆ ಆಗಿದೆ. ಅದನ್ನು ನನಗೆ ಮದರ್ ಪ್ಲಾಂಟ್ಸ್ 200 ಮದರ್ ಪ್ಲಾಂಟ್ಸ್ ಕೊಟ್ಟರು. ಅದನ್ನು ಬೆಳೆಸಿ ನಾನು ಅದರಲ್ಲಿ ಬಂದಂತ ಕಡ್ಡಿಯನ್ನು ರೆಂಬೆಯನ್ನು ತೆಗೆದು ನಾನು ಕಸಿ ಕಟ್ಟಿ ನಾನು ಮಾರ್ತಾ ಇದ್ದೇನೆ. ಹೋದ ವರ್ಷ ಸುಮಾರು 10,000 ಗಿಡ ನಾನು ಮಾರಿದ್ದೇನೆ. ಪ್ರತಿಯೊಂದು ಗಿಡಕ್ಕೆ 45 ರೂಪಾಯಿ ಈ ರೀತಿ ಕೊಟ್ಟಿದ್ದೇನೆ ನಾನು. ಅದು ರೈತರಿಗೆ ಸಾಕಷ್ಟು ಡಿಮಾಂಡ್ ಇದರಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಯುದ್ಧದಲ್ಲಿ ಲೇಟೆಸ್ಟ್ ಆಗಿ ಹೊಸ ತಳಿ ಬಂದದ್ದು ನೇತೋ ಜಿಂಬು 1. ಇದರ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿಯೊಂದು ಬೀಜ ಸುಮಾರು 12 ಗ್ರಾಮ್ ತೂಕ ಇದೆ. ತೂಕ ಯಾವಾಗಲೂ ಜಾಸ್ತಿ. ಬೇರೆಲ್ಲ ವೆರೈಟಿ ಸಮೇತ ಮಾಡ್ತಾ ಇದ್ದಾನೆ. ಅದರಲ್ಲಿ ಒಂದು ಭಾಸ್ಕರ, ಉಳ್ಳಾಲ 3, V7, V4 ಇದೆಲ್ಲ ಮಾಡ್ತಾ ಇದ್ದಾನೆ. ಇದೆಲ್ಲ ಸುಮಾರು 7 ರಿಂದ 8 ಗ್ರಾಮ್ ನಷ್ಟು ತೂಕ ಇರುವಂತ ಬೀಜ. ಅದು ಇದು ಹೈಬ್ರಿಡ್ ತಳಿದ್ದು ಅಥವಾ 12 ಗ್ರಾಮು. ಇದರಲ್ಲಿ ಹೆಚ್ಚು ಉಪಯೋಗ ಏನು ಅಂತ ಹೇಳಿದ್ರೆ, ಒಂದು ಫಸಲು ತುಂಬಾ ಚೆನ್ನಾಗಿ ಬರ್ತದೆ. 10-15 ಕಿಲೋ ಬರ್ತದೆ 8 ವರ್ಷ ಹೋದ ನಂತರ. ಮತ್ತೆ ಈ ಹಾರ್ವೆಸ್ಟ್ ಮಾಡುವಂಥದ್ದು ಅಂದ್ರೆ ಬೀಜವನ್ನು ಹೆಕ್ಕುವಂಥದ್ದು ಪ್ರಕ್ರಿಯೆ ಇದರಲ್ಲಿ ಬಹಳ ಸುಲಭ. ಯಾಕಂತ ಹೇಳಿದ್ರೆ ಬೀಜ ದೊಡ್ಡದು, ಆದ್ರಿಂದ ಲೇಬರ್ ಸೇವಿಂಗ್ ತುಂಬಾ ಆಗ್ತಾ ಇದೆ. ಮತ್ತೆ ನಾವು ಹೊರಗಡೆ ಮಾರ್ಲಿಕ್ಕೆ ಹೋದಾಗ ಇದೇ ಬೀಜವನ್ನು ಮಾರ್ಲಿಕ್ಕೆ ಹೋದ್ರೆ ಇದಕ್ಕೆ ಪ್ರೀಮಿಯಂ ಪ್ರೈಸ್ ಸಿಗ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 10 ರಿಂದ 15 ರೂಪಾಯಿ ಜಾಸ್ತಿ 1 ಕಿಲೋ ಸಿಗ್ತಾ ಇದೆ. ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ. ಆದ್ರಿಂದ ಇದಕ್ಕೆ ಹೆಚ್ಚಿನ ಡಿಮಾಂಡ್ ಈಗ ಉಂಟು. ಇಲ್ಲಿ ನಾನು ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದು ಬೇರೆ ಬೆಳೆ ಆದ್ರೂ ನಾನು ಇಲ್ಲಿ ಮುಖ್ಯವಾಗಿ ನಾನು ಗೇರು ಬೆಳೆ ಬಗ್ಗೆ ಹೇಳ್ಬೇಕಾಗ್ತದೆ. ನಾನು ಕಳೆದ ಒಂದು ವರ್ಷದಿಂದ ನಾನು 4-5 ವೆರೈಟಿ ನಾನು ಬೆಳೆಸ್ತಾ ಇದ್ದೇನೆ ಕಸಿ ಕಟ್ಟಿದ್ದು. ಅದರಲ್ಲಿ ಮುಖ್ಯವಾಗಿ ಜಂಬೂ ನೇತ್ರ 1 ಮತ್ತೆ ಅದು ಅಲ್ಲದೆ ಭಾಸ್ಕರ ಮತ್ತೆ ಉಳ್ಳಾಲ 3 ಮತ್ತೆ VRIT ಅಂತ ಹೇಳುವಂತದ್ದು ಇನ್ನು 3 ವೆರೈಟಿ ಬೆಳೆಸ್ತಾ ಇದ್ದೇನೆ. ಅದನ್ನು ನಾನು 35 ರಿಂದ 40 ರೂಪಾಯಿ ಕೊಡ್ತಾ ಇದ್ದೇನೆ. ಇದಕ್ಕೆ ಮಾತ್ರ 45 ರೂಪಾಯಿ ಕೊಡ್ತಾ ಇದ್ದೇನೆ. ಇದು ನಾನು ಲೈಸೆನ್ಸ್ ತಗೊಂಡಾಗ 2 ಲಕ್ಷ ರೂಪಾಯಿ ಕಟ್ಟಿದ್ದೇನೆ. ಅದು ರಿಕವರ್ ಆಗ್ಲಿಕ್ಕೋಸ್ಕರ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ. ಮತ್ತೆ ಇದು ಇನ್ಸ್ಟಿಟ್ಯೂಟ್ 10ನೇ ಇದ್ದದ್ರಿಂದ ಅವರು ಸಮೇತ ರೆಕಮೆಂಡ್ ಮಾಡಿ ಕಳಿಸ್ತಾ ಇದ್ದಾರೆ. ಅದು ನನ್ನ ಒಂದು ಭಾಗ್ಯ ಅಂತ ಹೇಳಬೇಕು. ಮತ್ತೆ ಇಲ್ಲಿ ಇದರ ಲಾಭದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ಪ್ರಾರಂಭದ 2 ವರ್ಷ ಲಾಸ್, ಲಾಭ ಏನು ಸಿಕ್ಕುದಿಲ್ಲ. ನನಗೆ 200 ಮದರ್ ಪ್ಲಾಂಟ್ ಅಂದ್ರೆ ಗಿಡವನ್ನು ಕೊಟ್ಟಿದ್ದಾರೆ. ಮದರ್ ಪ್ಲಾಂಟ್ ಅದನ್ನ ಬೆಳೆಸಿ ಅದು 200 ಮರದಲ್ಲಿ ಅಂತ ಹೇಳಿದ್ರೆ ಸುಮಾರು ಒಂದು ಮರದಲ್ಲಿ 3 ವರ್ಷ ಹೋದ ನಂತರ ಸುಮಾರು 200 ಕಡ್ಡಿ ಸಿಗ್ತದೆ. ಜಾಸ್ತಿ ಸಿಕ್ಕುದಿಲ್ಲ ಕಸಿ ಕಟ್ಟಲಿಕ್ಕೆ. ಆದ್ರಿಂದ ನನಗೆ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ 200 ಗುಣಿಸು 200 ಸುಮಾರು ಜಾಸ್ತಿ ಅಂದ್ರೆ 40,000 ಮಾಡಬಹುದು. ಬಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಳೆ ಜಾಸ್ತಿ ಇರೋದ್ರಿಂದ ಕ್ಲೈಮೇಟ್ ಇದ್ದದ್ದು ವೈಪರೀತ್ಯ ಇದ್ದದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಸದ್ಯಕ್ಕೆ ಪ್ರತಿ ವರ್ಷ 20,000 ನೇತು ಜಂಬು 1 ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇದಲ್ಲದೆ ಬೇರೆ ಪ್ರಾಮುಖ್ಯ ವೆರೈಟಿ ಆದ ಭಾಸ್ಕರ ಮತ್ತೆ ಉಳ್ಳಾಲ 3 ಮತ್ತೆ VRIT ಅಂತ ಹೇಳುವಂತದ್ದು 10,000 ಮಾಡ್ತಾ ಇದ್ದೇನೆ. ಒಟ್ಟಾರೆ ಟೋಟಲ್ ಸುಮಾರು 5,000 ನಾನು ಗಿಡವನ್ನೇ ಮಾಡಿಕೊಡ್ತಾ ಇದ್ದೇನೆ. ಕಸಿ ಗಿಡವನ್ನೇ ಮಾಡಿಕೊಡ್ತಾ ಇದ್ದೇನೆ. ಅದರಲ್ಲಿ ಆಗ್ಲೇ ಈ ವರ್ಷ 5,000 ಗಿಡ ಹೋಯ್ತು. ಇನ್ನೊಂದು 10,000 ಗಿಡ ಇಲ್ಲಿ ಉಂಟು. ಇನ್ನು ಮುಂದಕ್ಕೆ ಸಮೇತ ಕಸಿ ಕಟ್ಟಿ ಮಾಡ್ಬೇಕಾಗ್ತದೆ ನನಗೆ. ಈಗ ಸದ್ಯಕ್ಕೆ ರೈತರಿಗೆ ಕೊಡಬೇಕಾದದ್ದು ಇನ್ನೊಂದು 2 ತಿಂಗಳಲ್ಲಿ ಸುಮಾರು 10,000 ಗಿಡ ಕೊಡ್ತಾ ಇದ್ದೇನೆ ನಾನು. ಲಾಭದ ಬಗ್ಗೆ ನಾವು ಕೇಳಿಕೊಟ್ರೆ ನಾನು ಆಗ್ಲೇ ಹೇಳಿದಾಗೆ ಪ್ರಾರಂಭದ 2 ವರ್ಷ ಲಾಸ್ ಮತ್ತೆ 3 ವರ್ಷ 3ನೇ ವರ್ಷ ನಂತರ ನಮ್ಗೆ ಲಾಭ ಸಿಗ್ತದೆ. ಇದರಲ್ಲಿ
ಹೇಗೆ ಅಂತ ಹೇಳಿದ್ರೆ ಒಂದು ಗಿಡ ತಯಾರು ಮಾಡ್ಲಿಕ್ಕೆ ಅದಕ್ಕೆ ಬೇಕಾದದ್ದು ಪ್ಲಾಸ್ಟಿಕ್ ಬ್ಯಾಗು ಮತ್ತೆ ಪಾಟಿ ಮಿಕ್ಸರ್ ಅಂತ ಹೇಳಿದ್ರೆ ಮರಳು, ಗೊಬ್ಬರ ಮತ್ತೆ ಮೇಲ್ಪತ್ರ ಮಣ್ಣು, ಅದಲ್ಲದೆ ಕೆಲವು ರಾಸಾಯನಿಕ ಕೆಮಿಕಲ್ಸ್ ಅನ್ನು ಹಾಕಬೇಕಾಗ್ತದೆ. ಈಗ ಒಂದು ತೊಟ್ಟೆಯನ್ನು ತುಂಬಿಸ್ಲಿಕ್ಕೆ ನಮಗೆ ಲೇಬರ್ ಚಾರ್ಜಸ್ ₹1 ಆಗ್ತದೆ. ಒಂದು ತೊಟ್ಟೆಗೆ ಇರುವಂತ ಕಡೆ ₹1.5 ಇದೆ. ಮತ್ತೆ ಅದನ್ನು ಮಿಕ್ಸರ್ ಇದ್ದು ಸುಮಾರು ₹1 ಖರ್ಚಾಗ್ತದೆ. ಅದು ಟೋಟಲ್ ₹3-4 ಆಗ್ತದೆ. ಅದಲ್ಲದೆ ಪ್ರತಿ ತಿಂಗಳು ಮೇಂಟೆನೆನ್ಸ್ ಒಂದು ಗಿಡಕ್ಕೆ ಸುಮಾರು ₹2 ಆಗ್ತದೆ. ನಾವು 8 ತಿಂಗಳು ಮಾಡಿದ್ರೆ ₹16 ಅದೇ ಆಯ್ತು. ಅದಲ್ಲದೆ ಮೊದಲು ಖರ್ಚು ಮಾಡಿದ್ದು ₹5 ಜಾಸ್ತಿ, ₹20 ಆಯ್ತು. ಕಸಿ ಕಟ್ಟಿ ಕೊಡ್ಲಿಕ್ಕೆ ನಾವು ಕಾಂಟ್ರಾಕ್ಟ್ ಕೊಡೋದು. ಅದಕ್ಕೆ ಒಂದು ಗಿಡವನ್ನು ಕಸಿ ಕಟ್ಟಿ ಕೊಟ್ಟದಕ್ಕೆ ₹5 ನಾವು ಕೊಡಬೇಕಾಗ್ತದೆ, ₹25 ಆಗ್ತದೆ. ಉಳಿದದು ₹5 ಏನು ಅಂತ ಹೇಳಿದ್ರೆ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ಶೇಡ್ ನಟ್ಟು, ಶೀಟು ಮತ್ತೆ ಬೇರೆ ಸಾಕಷ್ಟು ಬೇರೆಲ್ಲ ಇದೆ. ಒಂದು ತಿಂಗಳಿಗೆ ₹2 ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿದ್ರೆ ಅದರಲ್ಲಿ ಹುಲ್ಲು ತೆಗೆದು ಬಂತು, ಗೊಬ್ಬರ ಹಾಕೋದು ಬಂತು, ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡಿದ್ ಬಂತು, ಎಲ್ಲೋ ಬಂತು. ಅದ ನಂತರ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್, ಅದರಲ್ಲಿ ನಿಮಗೆ ಶೇಡ್ ನಟ್ಟು ಮತ್ತೆ ಪ್ಲಾಸ್ಟಿಕ್ ಶೀಟು ಮತ್ತೆ ಫ್ರೇಮ್ ಸ್ಟ್ರಕ್ಚರ್ ಎಲ್ಲ ಬರ್ತದೆ. ಇದು ಇನಿಷಿಯಲಿ ನಾನು ₹15 ಲಕ್ಷ ಖರ್ಚು ಮಾಡಿದ್ದೇನೆ. ಅದು ನಾವು ಒಂದು 4-5 ವರ್ಷ ನೋಡಿದ್ರೆ, ಒಂದು 10 ವರ್ಷದಲ್ಲಿ ನೋಡಿದ್ರೆ ಅದು ಪ್ರತಿಯೊಂದು ಗಿಡಕ್ಕೆ ಎಷ್ಟು ತಗೊಳ್ಳು ಅಂತ ಹೇಳಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಗಿಡಕ್ಕೆ ₹5 ಕೊಡಬೇಕಾಗ್ತದೆ. ಆದ್ರಿಂದ ಟೋಟಲಿ ಒಂದು ಗಿಡ ಪ್ರೊಡ್ಯೂಸ್ ಮಾಡಲಿಕ್ಕೆ ₹30-35 ಖರ್ಚಾಗ್ತದೆ. ನನಗೆ ನಾನು ₹45 ಕೊಡ್ತಾ ಇದ್ದೇನೆ. ₹10 ನಿಮಗೆ ನಿವ್ವಳ ಲಾಭ ಸಿಗ್ತದೆ. ಎಲ್ಲ ಗಿಡ ಸೇಲ್ ಆದ್ರೆ, ಒಂದು ವೇಳೆ ಸೇಲ್ ಆಗ್ಲಿಲ್ಲ ಅಂತಾದ್ರೆ ನಾವು ಉಳಿದ ಗಿಡವನ್ನು ದೊಡ್ಡ ಹಾಕಿ ಕೊಡಬೇಕು. ಅದಕ್ಕೆ ನಾನು ಇನ್ನೂ ₹10 ಜಾಸ್ತಿ ಕೊಡಬೇಕಾಗ್ತದೆ. ಅದಕ್ಕೂ ಸಮಯ ಡಿಮಾಂಡ್ ಉಂಟು, ಇಲ್ಲ ಅಂತಲ್ಲ, ಈ ಸತಿ ಇದೆ. ನೀವು ಕಸಿ ಕಟ್ಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದಲ್ಲಿ ಬೇರೆ ಕಡೆಯಿಂದ ಅವ್ರು ಇಲ್ಲಿ ಬಂದು ಮಾಡುವಂತದ್ದು ಅಥವಾ ನೀವು ಬೇರೆ ಕಡೆಗೆ ಹೋಗಿ ಕೊಡುವಂತದ್ದು? ನಮ್ಮಲ್ಲಿಯೇ ನಾನು ಲೇಡೀಸ್ ಕಸಿ ಕಟ್ಟಲಿಕ್ಕೆ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಇದು ಬರೀ ಗೇರು ಗಿಡ ಮಾತ್ರ ಅಲ್ಲದೆ ಕರಿಮೆಣಸಿನ ಗಿಡವನ್ನು ಕಸಿ ಕಟ್ತಾ ಇದ್ದೇನೆ, ಮಾವು ಗಿಡ ಕಸಿ ಕಟ್ತಾ ಇದ್ದೇನೆ, ಹಲಸಿನ ಗಿಡ ಕಸಿ ಕಟ್ಟಿಸ್ತಾ ಇದ್ದೇನೆ. ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಕಲಿಸಿಕೊಟ್ಟಿದ್ದೇನೆ. ಲೇಡೀಸು ಕಸಿ ಕಟ್ಟಿದಾಗ ಪರ್ಫೆಕ್ಷನ್ ಯಾವಾಗಲೂ ಜಾಸ್ತಿ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು NRCC ಇದ್ದಾಗ ಬರೀ ಜೆಂಟ್ಸ್ಗೆ ನಾವು ಇದು ಕಸಿ ಕಟ್ಟುವ ತರಬೇತಿ ಕೊಡ್ತಾ ಇದ್ದೇವೆ. ಅಲ್ಲಿ ಲೇಡೀಸ್ ಯಾರು ಅಷ್ಟು ಬರ್ತಿರ್ಲಿಲ್ಲ. ಬಟ್ ನಾನು ನರ್ಸರಿ ಸ್ಟಾರ್ಟ್ ಮಾಡಿದ್ರೆ ನಾನು ಲೇಡೀಸ್ ಕೊಟ್ಟಿದ್ದೇನೆ. ಅದರಲ್ಲಿ ಒಬ್ಬರು ಲೇಡಿ ಮೆಂಬರ್ ಇಲ್ಲಿ ಅವ್ರದ್ದು ಒಕ್ಕಲುಂಟು, ಇಲ್ಲಿ ಇದ್ದಾರೆ. ಇನ್ನೊಬ್ಬರು ಹೊರಗಿನವರು ಬರ್ತಾ ಇದ್ದಾರೆ. ಒಬ್ರು ಹುಬ್ಬಳ್ಳಿಯವರು, ಇನ್ನೊಬ್ರು ಸ್ಥಳೀಯ, ಇಬ್ರು ಕಸಿ ಕಟ್ತಾ ಇದ್ದಾರೆ. ಅವರು ಕಸಿ ಕಟ್ಟಿದ ದಿವಸ ಅವರಿಗೆ ದಿನ ಸಂಬಳ ಅಲ್ಲ, ಅವರಿಗೆ ಅದು ಕಸಿ ಕಟ್ಟಿದ ಕ್ರ್ಯಾಕ್ ಕೊಡೋದು ನಾನು ಎಷ್ಟು ತಕೊಂಡು. ದಿನ ಸಂಬಳ ₹350-400 ಕೊಡ್ತಾ ಇದ್ದೇನೆ. ಅದಲ್ಲದೆ ಪ್ರತಿ ಒಂದು ಗಿಡವನ್ನು ಲೋಡ್ ಮಾಡಿದಾಗ ಎಕ್ಸ್ಟ್ರಾ ₹1 ಕೊಡ್ತಾ ಇದ್ದೇನೆ ನಾನು ಒಂದು ವರ್ಷಕ್ಕೆ. ಇಲ್ಲಿ 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ ನಾನು 1,25,000 ಗಿಡ ಸೇಲ್ ಮಾಡ್ತೇನೆ. ಇದರಲ್ಲಿ ಗೇರು ಬಂತು, ಪೆಪ್ಪರ್ ಬಂತು, ಅಡಿಕೆ ಬಂತು, ಮತ್ತೆ ತೆಂಗು ಬಂತು, ಎಲ್ಲ ಬರ್ತಾ ಇದೆ. ಎಲ್ಲ ಗಿಡಗಳು ಬರ್ತಾ ಉಂಟು. ಒಟ್ಟಿಗೆ 1,25,000, ಸುಮಾರು ಅಂದಾಜು ₹1,25,000 ನಾನು ಇವರಿಗೋಸ್ಕರ ಇಡ್ತೇನೆ. ಯಾಕಂದ್ರೆ ₹1 ರೋಡ್ ಮಾಡೋದಕ್ಕೆ ಸಪರೇಟ್ ಕೊಡ್ತೇನೆ. ಅವ್ರ ಸಂಬಳ ಬೇರೆ. ಅದಲ್ಲದೆ ಇದು ಸುಮಾರು 4-5 ಜನ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದು ವರ್ಷಕ್ಕೆ ₹25,000 ಎಕ್ಸ್ಟ್ರಾ ಸಿಗ್ತದೆ. ಆದ್ರಿಂದ ಅವ್ರು ಎಲ್ಲರೂ ನನ್ನ ಜೊತೆ ಇಲ್ಲಿ ಇದ್ದಾರೆ, ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಲೈಕ್ ಪಾರ್ಟ್ನರ್ಸ್. ಅವ್ರಿಗೆ ಗೊತ್ತಿದೆ ಪ್ರತಿಯೊಂದು ಗಿಡ ಸಾಲಿಗೆ ಬಿಡಬಾರದು. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಗಿಡ ಲೋಡ್ ಮಾಡುವಾಗ ₹1 ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ. ಅದನ್ನ ಮಾಡ್ತಾ ಇದ್ದಾರೆ. ಕಸಿ ಕಟ್ಟುವ ನಿಪುಣತೆ ಅವರಲ್ಲಿ ಸಾಕಷ್ಟಿದೆ. ನನಗೆ ಕಂಡ ಮಟ್ಟಿಗೆ ಲೇಡೀಸ್ ಆರ್ ಬೆಟರ್ ದನ್ ಜೆಂಟ್ಸ್. ಜೆಂಟ್ಸ್ ಸ್ವಲ್ಪ ರಫ್ ಹ್ಯಾಂಡಿಂಗ್ ಮಾಡ್ತಾರೆ, ಸಕ್ಸಸ್ ಪರ್ಸೆಂಟೇಜ್ ಕಮ್ಮಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಜೆಂಟ್ಸ್ ನಮ್ಗೆ ಯಾವಾಗ ಸಿಗೋದಿಲ್ಲ, ಬೈಕ್ ಇಟ್ಟುಕೊಂಡು ಹೊರಡೆ ಹೋಗ್ತಾರೆ, ಅವರು ಬೇರೆ ಕಡೆಗೆ ಕಾಂಟ್ರಾಕ್ಟ್ ತಗೊಳ್ತಾರೆ. ಅವರು ಇವು ನಮ್ಮ ಪಾಪ ಲೇಡೀಸ್, ಅವರಿಗೆ ಫ್ಯಾಮಿಲಿ ಜವಾಬ್ದಾರಿ ಇದೆ, ಫ್ಯಾಮಿಲಿ ನೋಡ್ಕೊಳ್ಬೇಕಾಗ್ತದೆ. ಅವ್ರು ಈ ಸ್ಥಳ ಬಿಟ್ಟು ಹೊರಗೆ ಹೋಗುದಿಲ್ಲ. ಆದ್ರಿಂದ ನನಗೆ ಶಾಶ್ವತವಾಗಿ ಅವರು ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಈಗ ವಿಪರೀತವಾದಂತಹ ಹವಾಮಾನ ವೈಪರೀತ್ಯ ಆಗ್ತಾ ಇದೆ. ಅದರಿಂದ ಇಲ್ಲಿ ಬೆಳೀತಿರುವಂತಹ ಸಸ್ಯಗಳಲ್ಲಿ ಯಾವುದಾದ್ರೂ ರೀತಿಯಂತಹ ಅಡ್ಡಿ ಆತಂಕ, ಅಡಚಣೆಗಳು ಏನಾದ್ರೂ ಉಂಟಾಗಿದೆಯಾ? ಅದರ ಬೆಳವಣಿಗೆಯಲ್ಲಿ ಆಗಿರಬಹುದು, ಅಥವಾ ಅದರ ಇಳುವರಿಯಲ್ಲಿ ಆಗಿರಬಹುದು, ಅಥವಾ ಈ ನರ್ಸರಿ ಉದ್ಯಮದಲ್ಲಾಗಿರಬಹುದು. ಹವಾಮಾನ ವೈಪರೀತ್ಯ ಇದಕ್ಕೆ ಯಾವುದೇ ರೀತಿಯಾಗಿ ದುಷ್ಪರಿಣಾಮ ಬೀರಿದೆಯಾ? ಖಂಡಿತವಾಗಿ ಇದೆ. ಗೇರು ಬೆಳೆಯಲ್ಲಿ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ಕಳೆದ ಮತ್ತೆ ಹೆಕ್ಕಿದ್ದು ಅದನ್ನ ಹಾಗೆ ಬಿಟ್ರೆ ಅಲ್ಲೇ ಮೊಳಕೆ ಬಂದು ಎಲ್ಲ ವೇಸ್ಟ್ ಆಗಿ ಹೋಗ್ತದೆ. ಇಂಥದ್ದು ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಆಗಿದೆ. ಆದ್ರೆ ಈ ವರ್ಷ ಗೇರಿಗೆ ಒಳ್ಳೆ ಬೆಲೆ ಸಮೇತ ಇದ್ದದರಿಂದ ಸ್ವಲ್ಪ ಜನ ಕಾಳಜಿ ವಹಿಸಿ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಸತಿ ಸಮೇತ ಒಂದು ಅಕ್ಟೋಬರ್ ನವೆಂಬರ್ ನಂತರ ನಮಗೆ ಮಳೆ ಬರೋದು ಕಮ್ಮಿ ಆಗಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೆ ಮಳೆ ಬರಲೇಬಾರದು. ಮಾರ್ಚಿನಲ್ಲಿ 1-2 ಮಳೆ ಬಂದ್ರೆ ತೊಂದರೆ ಇಲ್ಲ. ಅದು ಈ ವಾತಾವರಣ ವೈಪರೀತ್ಯ ಆದ್ರೆ ಇದು ಗೇರು ಬೆಳೆ ಇದು ಫಸ್ಟ್ ಕ್ರಾಪ್ ವಿಚ್ ಗೆಟ್ಸ್ ಎಫೆಕ್ಟೆಡ್. ಮತ್ತೆ ಉಳಿದ ಬೆಲೆ ಬೇರೆಲ್ಲ ಇದೆ. ಉಳಿದದ್ದು ಯಾವುದು ಅಡಿಕೆ ಮತ್ತೆ ಕರಿಮೆಣಸೆಲ್ಲ, ಅದಕ್ಕೂ ವ್ಯತ್ಯಾಸ ಬರ್ತದೆ. ಆದ್ರೆ ಅದಕ್ಕೆ ಅಡಿಕೆಗೆ ಮಳೆ ಬಂದ್ರೆ ಏನ್ ತೊಂದರೆ ಆಗುದಿಲ್ಲ. ಆದ್ರೆ
ಅಡಿಕೆಗೆ ತೊಂದರೆ ಆಗೋದು ಜಾಸ್ತಿ ಮಳೆ ಬಂದೆ ಅಂದ್ರೆ ಕಂಟಿನ್ಯೂ ಮಳೆ ಬಂದ್ರೆ ಒಂದು ರೋಗ ಬರ್ತದೆ, ಕೊಳೆ ರೋಗ. ಅದನ್ನು ಕಂಟ್ರೋಲ್ ಮಾಡಲು ತುಂಬಾ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಬಿಡುವಿದ್ದ ಸಮಯದಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಕೊಳೆ ರೋಗ ಬರುವುದು ಕಂಟ್ರೋಲ್ ಆಗ್ತದೆ. ಅದೇ ರೀತಿ ಗೇರು ಸಮೇತ ಅಷ್ಟೇ. ನನಗೆ ಟೀ ಮಾಸ್ಕಿಟೋ ಅಂತ ಒಂದು ಬಗ್ಗಿದೆ, ಒಂದು ಕೀಟ, ಅದು ಬಾಧೆ ಜಾಸ್ತಿ ಇದೆ. ಅದು ಹೊತ್ತಿಗೆ ಚಿಗುರಿದಾಗ ಅದರ ರಸ ಹೀರ್ತದೆ, ನಂತರ ಹೂ ಬಿಟ್ಟಾಗ ಸಮೇತ ಅದು ಹೀರ್ತದೆ. ಹಾಗೆ ಇಡೀ ಕ್ರಾಪ್ ಹೋಗುವಂತದ್ದು ಉಂಟು. ಅದರಲ್ಲಿ ಟೀ ಮಾಸ್ಕಿಟೋವನ್ನು ಅದರ ಕಾಟವನ್ನು ತಪ್ಪಿಸುವಂತ ಒಂದು ವೆರೈಟಿ ಅಂತ ಹೇಳಿದ್ರೆ ಭಾಸ್ಕರ ಒಂದು, ಅದು ತುಂಬಾ ಚೆನ್ನಾಗಿದೆ. ಅದು ವರ್ಷದಲ್ಲಿ 3-4 ಸಲ ಹೂ ಬಿಡ್ತದೆ. ಒಂದ್ಸಲ ಫಸ್ಟ್ ಹೂ ಬಿಟ್ಟಾಗ ಅದಕ್ಕೆ ಟೀ ಮಾಸ್ಕಿಟೋ ಅಟ್ಯಾಕ್ ಬಂದು ಎಫೆಕ್ಟ್ ಆದ್ರೂ ಸಮೇತ 2ನೇ ಸಲ ಹೂ ಬಿಡ್ತದೆ. ಆದ್ರಿಂದ ಅದರಲ್ಲಿ ಬೆಳೆಯಲ್ಲಿ ತುಂಬಾ ಕಮ್ಮಿ ಅಂತ ಆಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು. ಹಾಗೆಂತ ಕೆಲವು ವೆರೈಟಿ ಒಂದೇ ಸಮಯದಲ್ಲಿ ಹೂ ಬಿಟ್ಟಾಗಿದ್ರೆ, ಫಾರ್ ಎಕ್ಸಾಂಪಲ್ ಉಳ್ಳಾಲ 3, ಅದು ಒಂದೇ ಸಲ ಹೂ ಬಿಡ್ತದೆ, ಒಂದೇ ಸಲ ಕಾಯಿ ಕಚ್ಚೋದಕ್ಕೆ ಬಿಡ್ತದೆ. ಆ ಸಮಯದಲ್ಲಿ ಈ ಟೀ ಮಾಸ್ಕಿಟೋ ಅಟ್ಯಾಕ್ ಆದ್ರೆ ಪೂರ್ತಿ ಬೆಳೆ ಹೋದದ್ದು ಸಮೇತ ಉಂಟು. ಅದು ಯಾಕಂತ ಹೇಳಿದ್ರೆ, ಒಂದು ವಾತಾವರಣ ವೈಪರೀತ್ಯ, ಇನ್ನೊಂದು ಟೀ ಮಾಸ್ಕಿಟೋ ಬಗ್ಗೆ ಹೆಚ್ಚು ಚಳಿ ಇದ್ದ ಸಮಯದಲ್ಲಿ ಟೀ ಮಾಸ್ಕಿಟೋ ಬಗ್ಗೆ ಅಟ್ಯಾಕ್ ಜಾಸ್ತಿ, ಅಂತ ಸಂದರ್ಭದಲ್ಲಿ ಅದು ಎಫೆಕ್ಟ್ ಆಗಿ ಜಾಸ್ತಿ ಆಗ್ತದೆ. ನಿಮ್ಮ ನರ್ಸರಿಯಲ್ಲಿ ಹಲವಾರು ತಳಿಗಳಿವೆ ಅಂತ ಹೇಳಿದ್ರಿ. ಯಾವ ತಳಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ? ಸಾಧಾರಣವಾಗಿ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡಿದಾಗ ಸುಮಾರು ಎಲ್ಲ ಅಭಿವೃದ್ಧಿ ಹೊಂದಿದ ತಳಿ ಸಮೇತ ಸುಮಾರು 10-15 ಕಿಲೋ ಕೊಡ್ತಾ ಇದೆ, ಸುಮಾರು 8 ವರ್ಷ ಹೋದ ನಂತರ. ಡಿಮಾಂಡ್ ನೋಡಿದ್ರೆ ಈಗ ಸದ್ಯಕ್ಕೆ ಡಿಮಾಂಡ್ ನೋಡಿದ್ರೆ ಭಾಸ್ಕರ ಇದು ಹೈಯೆಸ್ಟ್ ಈಲ್ಡರ್. ಮತ್ತೆ ಜನರಿಗೆ ಎವರೇಜ್ ಮ್ಯಾನೇಜ್ಮೆಂಟ್ ಮಾಡಿ ಸಮೇತ ಭಾಸ್ಕರ ಚೆನ್ನಾಗಿ ಫಸಲು ಬರ್ತದೆ. ಯಾಕಂತ ಹೇಳಿದ್ರೆ ಅದು ಟೀ ಮಾಸ್ಕಿಟೋ ಅಟ್ಯಾಕ್ ಆಗುವಂತ ಅವಾಯ್ಡ್ ಮಾಡ್ತದೆ. ಫಸ್ಟಿಗೆ ಅಟ್ಯಾಕ್ ಆದ ಸಮೇತ 2ನೇ ಸಲ ಪುನಃ ಹೊಸದಾಗಿ ಹೂ ಬಿಟ್ಟು ಪದ ಕೊಡೋದ್ರಿಂದ ಅದರಿಂದ ತುಂಬಾ ನಷ್ಟ ಏನಾಗುದಿಲ್ಲ. ಅದು ಭಾಸ್ಕರ ಇದು ಬೆಸ್ಟ್ ವೆರೈಟಿ. ಉಳ್ಳಾಲ 3 ಟೀ ಮಾಸ್ಕಿಟೋ ಅಟ್ಯಾಕ್ ಆಗಲಿಲ್ಲ ಅಂತ ಆದ್ರೆ ಅದರಲ್ಲಿ ಬಂಚಸ್ ಬರ್ತದೆ, ಅದು ತುಂಬಾ ಚೆನ್ನಾಗಿ ಬರ್ತದೆ. ಓನ್ಲಿ ತಿಂಗಿಸ್ ವಾತಾವರಣ ವೈಪರೀತ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ತುಂಬಾ ದೊಡ್ಡ ತೊಂದರೆ ಕೊಡ್ತದೆ. ಎಂಬ ನೇತ್ರವನ್ನು ನಾನು ಇತ್ತೀಚೆಗೆ ಮಾಡ್ತಾ ಇದ್ದೇನೆ ಅಷ್ಟೇ, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಅಂತೂ ಚೆನ್ನಾಗಿ ಹಿಡಿತದೆ. ಈಗ ಯುವ ಕೃಷಿಕರಿಗೆ ನರ್ಸರಿ ಉದ್ಯಮ ಮಾಡಬೇಕು ಅಂತ ಇದ್ದಲ್ಲಿ ನಿಮ್ಮ ಅನಿಸಿಕೆ ಏನು? ನೀವು ಯಾವ ರೀತಿಯಾಗಿ ಅವರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ವರ್ಷಕ್ಕೆ 1 ಸಲ ನಾನು ಟ್ರೈನಿಂಗ್ ಕೊಡ್ತೇನೆ. ಇಲ್ಲಿ ನನ್ನ ನರ್ಸರಿಯಲ್ಲಿ ಕೊಡ್ತಾ ಇದ್ದೇನೆ. ರೈತರಿಗೆ ಒಂದು ಕಸಿ ಕಟ್ಟುವಂಥದ್ದು ಮತ್ತೆ ಅದನ್ನು ಬೆಳೆಸೋ ಕ್ರಮ ಮಾಡುವಂಥದ್ದು ಎಲ್ಲ. ಮತ್ತೆ ನನ್ನ ಮೊಬೈಲ್ ಅಲ್ಲಿ ಸುಮಾರು 2,000 ಕಸ್ಟಮರ್ಸ್ ಇದ್ದಾರೆ. ನಾನು ಗಿಡ ಕೊಟ್ಟದನ್ನು ಕೊಟ್ಟ ನಂತರ ಅದು ಹೇಗೆ ಬರಬೇಕು, ಹೇಗೆ ಚೆನ್ನಾಗಿ ಬೆಳೆದಿದೆ ನೋಡಬೇಕು. ಅವರು ಫೋಟೋ ಕಳಿಸ್ತಾರೆ, ನೋಡ್ತೇನೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಇದೊಂದು ಈ ಟೈಪ್ ಆಫ್ ಎಕ್ಸ್ಟೆನ್ಷನ್ ಸರ್ವಿಸ್ ನಾನು ಮಾಡ್ತಾ ಇದ್ದೇನೆ. ಫಾರ್ ಹ್ಯಾವಿಂಗ್ ನೋನ್ ಮೈ ಸೆಲ್ಫ್ ಅಬೌಟ್ ದೀಸ್ ಕ್ರಾಪ್ಸ್. ಮತ್ತೆ ನಾನೇ ಅದನ್ನು ಮಲ್ಟಿಪ್ಲೈ ಮಾಡಿದೆ. ನನಗೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಐ ನೋ ಹೌ ಟು ಗ್ರೋ ಆಲ್ಸೋ. ಅವ್ರಿಗೆ ಗೈಡೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಅಲಾಂಗ್ ವಿತ್ ದ ಟೆಕ್ನಾಲಜಿ ಐ ಗಿವ್ ದ ಪ್ಲಾಂಟ್ಸ್. ಅದೊಂದು. ಮತ್ತೆ ನನ್ನನ್ನು ನೋಡಿ ಸಮೇತ ನರ್ಸರಿ ಮಾಡಿದವರು ಇದ್ದಾರೆ. ಈಗ ಮುಖ್ಯವಾಗಿ ಕಾಳು ಮೆಣಸು ಕಸಿ ಕಟ್ಟುದ್ರಲ್ಲಿ ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಇಲ್ಲಿ ಸುಮಾರು ಒಂದು 10-15 ವರ್ಷ ಹಿಂದೆ. ನನ್ನಲ್ಲಿ ಕಸಿ ಕಟ್ಟಲಿಕ್ಕೆ ಗ್ರಾಫ್ಟರ್ಸ್ ಬರ್ತಾ ಇದ್ರು, ಕೆಲವು ಜೆಂಟ್ಸ್ ಬರ್ತಾ ಇದ್ರು. ಅದರಲ್ಲಿ ನನ್ನ ಒಂದು ಪ್ರಕ್ರಿಯೆ ನೋಡಿ, ನನ್ನ ಚಟುವಟಿಕೆ ನೋಡಿ ಅವರಿಗೆ ಇದರಲ್ಲಿ ಲಾಭ ಗೊತ್ತಾಯ್ತು. ಮತ್ತೆ ಅವರು ಸಮೇತ ಹೇಳಿದ್ರು, ನಾವು ಸಮೇತ ಸ್ವಂತ ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಇಷ್ಟ ಉಂಟು, ಮಾಡ್ತೇವೆ ಅಂತ ಹೇಳಿ. ಅದಕ್ಕೆ ನಾನು ಅವರಿಗೆ 5,000 ರೂಪಾಯಿ ಒಬ್ಬನಿಗೆ ಅಡ್ವಾನ್ಸ್ ಕೊಟ್ಟೆ. ನಾನು ನೀವು ಮಾಡಿದೆ ಎಂಕರೇಜ್ಮೆಂಟ್ ಕೊಟ್ಟೆ. ಈಗ ಅಂತ ನನ್ನ ಶಿಷ್ಯಂದರು 4 ಜನ ಇದ್ದಾರೆ. ಅದರಲ್ಲಿ 2 ನನಗಿಂತ ಜಾಸ್ತಿ ಗಿಡವನ್ನು ಮಲ್ಟಿಪ್ಲೈ ಮಾಡಿ ಕೊಡ್ತಾ ಇದ್ದಾರೆ. ಅದು ನನಗೊಂದು ಮಾನಸಿಕ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಟೆಕ್ನಾಲಜಿ ನನ್ನ ಮೂಲಕ ಹೋಯ್ತು, ಅವರಿಗೆ ಉದ್ಯೋಗ ಆಯ್ತು. ಅದು ನನಗೆ ಸಂತೃಪ್ತಿ ತಂದಿದೆ. ನೀವು ಹೇಳಿದ್ರಿ ಕೆಲವರಿಗೆ ನಾನು ವರ್ಷದಲ್ಲಿ 1 ಸಲ ತರಬೇತಿಯನ್ನ ಕೂಡ ಕೊಡ್ತೇನೆ ಕಸಿ ಮಾಡುವ ವಿಧಾನದಲ್ಲಿ ಅಂತ. ಇದರ ಬಗ್ಗೆ ಮಾಹಿತಿ ಬೇಕಿದ್ರೆ ಹೇಗೆ ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ಗಿಡ ಗೆಳೆದ ಸಂಘ ಅಂತ ಇದೆ. ಅದರಲ್ಲಿ ಹೆಚ್ಚಿನ ಲೋಕಲ್ ರೈತರು ಎಲ್ಲರಿದ್ದಾರೆ. ಸುಮಾರು 200-225 ಜನ ಇದ್ದಾರೆ. ನಾನು ಅದರಲ್ಲಿ ಒಬ್ಬ ಮೆಂಬರು, ಆಕ್ಟಿವ್ ಮೆಂಬರು. ನಾನು ಏನಾದ್ರು ಟ್ರೈನಿಂಗ್ ಕೊಡ್ಬೇಕಂತಿದ್ರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್. ಒಂದು ದಿವಸ ಫಿಕ್ಸ್ ಮಾಡೋದು, ಇಲ್ಲಿ ಬರ್ತಾರೆ, ಟ್ರೈನಿಂಗ್ ಕೊಡ್ತೇನೆ. ಅಥವಾ ಅವ್ರು ಹೇಳೋ ಜಾಗದಲ್ಲಿ ನಾನು ಮತ್ತೆ ನನ್ನ ಸ್ಟಾಫ್ ಮೆಂಬರ್ಸ್ ಹೋಗಿ ಟ್ರೈನಿಂಗ್ ಕೊಡ್ತೇವೆ, ಕಸಿ ಕಟ್ಟುವಂಥದ್ದು ಮತ್ತೆ ಉಳಿದ ಬಗ್ಗೆ ಎಲ್ಲ ಹೇಳುವಂಥದ್ದು. ನಾನು ಸಾಧಾರಣವಾಗಿ ತಿಂಗಳಿಗೆ 1-2 ಪ್ರೋಗ್ರಾಮ್ ಹೊರಗಡೆ ಹೋಗ್ತೇನೆ. ನನ್ನ ಕರೀತಾರೆ. ಹೆಚ್ಚಾಗಿ ಸೊಸೈಟಿ ಮತ್ತೆ ಶಾಲೆಗಳಲ್ಲಿ ಕರೀತಾರೆ, ಸೊಸೈಟಿ ಕರೀತಾ ಇದ್ದಾರೆ, ಮತ್ತೆ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕರೀತಾ ಇದ್ದಾರೆ. ನನಗೆ ಪುಸ್ತಕ ನಾನು ಹೋಗಿ ಅವ್ರಿಗೆ ಗೈಡೆನ್ಸ್ ಕೊಡ್ತೇನೆ. ಪ್ಲಸ್ ನಾನು ಫ್ರೀ ಕನ್ಸಲ್ಟೇಷನ್ ಕೊಡ್ತಾ ಇದ್ದೇನೆ. ಅದ್ರಲ್ಲಿ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನನ್ನ ನರ್ಸರಿ ನನ್ನ ಗಿಡ ಹೋಗಬೇಕು ಒಂದು ಆಯ್ತಲ್ಲ, ಪ್ಲಸ್ ಟೆಕ್ನಾಲಜಿ ಸಮೇತ ಹೋಗಬೇಕು, ಅದನ್ನ ಮಾಡ್ತಾ ಇದ್ದೇನೆ. ಮತ್ತೆ NRCCಯಲ್ಲಿ ಎಲ್ಲ ಮೀಟಿಂಗ್ ಆದ್ರೆ ಹೆಚ್ಚಿನ ಇಂಪಾರ್ಟೆಂಟ್ ಮೀಟಿಂಗ್, ಫಾರ್ಮರ್ ಓರಿಯೆಂಟೆಡ್ ಮೀಟಿಂಗ್ ಇದೆ, ನಾನು ಅಲ್ಲಿ ಅಟೆಂಡ್ ಆಗ್ತೇನೆ. ಅಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಲ್ಸೋ. ಇಲ್ಲಿ ನನ್ನ ಸ್ವಂತ ನರ್ಸರಿಯಲ್ಲಿ 2 ಸಲ ಟ್ರೈನಿಂಗ್ ಆಯ್ತು.
ಆಗ ಎಲ್ಲರೂ ಬಂದ NRCC ಅವರು ಬಂದಿದ್ದಾರೆ, ಉಳಿದವರು ಬಂದಿದ್ದಾರೆ. ಮತ್ತೆ ನನಗೊಂದು ಎಡ್ಡೊಳಗೆ ಏನಂತ ಹೇಳಿದ್ರೆ, NRCC ಅಲ್ಲಿ ಟ್ರೈನಿಂಗ್ ಬಂದವರು ಬೇರೆ ಬೇರೆ ಸ್ಟೇಟ್ ಟ್ರೈನಿಂಗ್ ಬರ್ತಾ ಇರ್ತಾರೆ, ಸ್ಟಾಫ್ ಮೆಂಬರ್ಸ್ ಬರ್ತಾರೆ. ಅಲ್ಲಿ 1 ವಾರ ಟ್ರೈನಿಂಗ್ ಇರ್ತದೆ, 3 ದಿವಸ ಟ್ರೈನಿಂಗ್ ಅಲ್ಲಿ ಇರ್ತದೆ. ಅವ್ರು ಇಲ್ಲಿ ಕರ್ಕೊಂಡು ಬರ್ತಾರೆ. ಅವರಿಗೆಲ್ಲ ನನ್ನ ಆಕ್ಟಿವಿಟಿ ತೋರಿಸ್ತಾ ಇದ್ದಾನೆ. ಸೊ ದೇ ಆರ್ ಆಕ್ಚುಲಿ ದೇ ಆರ್ ಹ್ಯಾಪಿ ವಿತ್ ದಿಸ್ ಆಕ್ಟಿವಿಟಿ. ಎಲ್ಲರೂ ಕೇಳ್ಬೋದು, ಒಬ್ಬ ಸೈಂಟಿಸ್ಟ್ ಆಗಿ ನಾನು ಇದನ್ನ ಯಾಕೆ ಸ್ಟಾರ್ಟ್ ಮಾಡಿದೆ. ನನಗೆ ಎಲ್ರಿಗೆ ನನ್ನ ಹಾಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಾನು ಈ ಊರಿನ ಆದ್ರಿಂದ ನನಗೆ ಅವಕಾಶ ಸಿಕ್ಕಿತು. ಮತ್ತೆ ಜಾಸ್ತಿ ಟ್ರಾನ್ಸ್ಫರ್ ನನಗೆ ಆಗಲಿಲ್ಲ. ಇಲ್ಲಿ 25 ವರ್ಷ ಇದ್ದೆ, ಆದ್ರಿಂದ ನನಗೆ ಸ್ವಂತ ಫಾರ್ಮ್ ಡೆವಲಪ್ ಮಾಡ್ಲಿಕ್ಕಾಯ್ತು, ಈ ರೀತಿ ನರ್ಸರಿ ಮಾಡ್ಲಿಕ್ಕಾಯ್ತು. ಮತ್ತೆ NRCC ಅವರು CPC ಅವರು ನನಗೆ ಎಂಕರೇಜ್ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಾನು ಲೈಸೆನ್ಸ್ ಒಂದು 2 ಕಾಪಿ, ಒಂದು ಅಡಿಕೆಗೂ ತಗೊಂಡಿದ್ದೇನೆ, ಗೇರಿಗೂ ತಗೊಂಡಿದ್ದೇನೆ. ಅದು ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ಲಸ್ ನಾನು ಟೆಕ್ನಾಲಜಿ ಆದಷ್ಟು ನಮ್ಮ ಟೆಕ್ನಾಲಜಿ ಅದು ಬರೀ ಇನ್ಸ್ಟಿಟ್ಯೂಟ್ ಇರಬಾರ್ದು, ಹೊರಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಬಹುಶಃ ನಾನು ಈಗ ರಿಟೈರ್ಮೆಂಟ್ ಆದ ನಂತರ ನಾನು ಎಕ್ಸ್ಟೆನ್ಷನ್ ಕೆಲಸ ಮಾಡದೇ ಇರೋದು. ಯಾಕಂದ್ರೆ ರಿಸರ್ಚ್ ಮಾಡಲಿಕ್ಕೆ ಆಗುದಿಲ್ಲ. ಎಕ್ಸ್ಟೆನ್ಷನ್ ಸರ್ವಿಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಬೇರೆ ಬೇರೆ ರೈತ ತೋಟಕ್ಕೆ ಹೋಗ್ತಾ ಇದ್ದೇನೆ, ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೇನೆ. II ಫಾರ್ ಲಿಂಕ್ ಬಿಟ್ವೀನ್ ಫಾರ್ಮರ್ಸ್ ಅಂಡ್ ಇನ್ಸ್ಟಿಟ್ಯೂಟ್, ಅದನ್ನು ಮಾಡ್ತಾ ಇದ್ದೇನೆ ನಾನು. ಸುಮಾರು ವರ್ಷಗಳ ಕಾಲ ರಾಷ್ಟ್ರೀಯ ಗೇರು ಕೃಷಿ ನಿರ್ದೇಶನಾಲಯದಲ್ಲಿ ಹಿರಿಯ ಪ್ರಧಾನ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿರುವುದರಿಂದ ಬಹುಶಃ ನಿಮ್ಮಂತಹ ಉತ್ತಮ ಮಾರ್ಗದರ್ಶಕರು ಯಾರಿಗೆಲ್ಲ ಸಿಗ್ತಾರೆ ಅವರು ನಿಜವಾಗ್ಲೂ ಭಾಗ್ಯವಂತರು ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಒಂದು ಗಿಡ ನರ್ಸರಿ ಅಂತ ಹೇಳಿದ್ರೆ ಬರೀ ಗಿಡ ಮಾರಾಟ ಮಾಡೋದು ಒಂದೇ ಉದ್ದೇಶ ಅಲ್ಲ. ನೀವು ತಿಳಿಸಿದ ಹಾಗೆ ಆ ಗಿಡದಲ್ಲಿ ಯಾವ ರೀತಿಯಾದಂತಹ ರೋಗಗಳು ಬರುತ್ತೆ, ಯಾವ ರೀತಿ ನೆಡಬೇಕು, ಯಾವ ರೀತಿಯಲ್ಲಿ ಅದರಲ್ಲಿ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳುವ ವಿವರವಾದ ಒಂದು ಮಾರ್ಗದರ್ಶನ ಒಬ್ಬ ಬೆಳೆಯುವವನಿಗೆ, ಕೃಷಿಕನಿಗೆ ತುಂಬಾ ಅತ್ಯಗತ್ಯ. ಈ ಒಂದು ದೃಷ್ಟಿಯಿಂದ ನೀವು ಒಂದು ಉತ್ತಮ ಸಮಾಜ ಸೇವೆಯನ್ನೇ ಮಾಡ್ತಾ ಇದ್ದೀರಿ. ತುಂಬಾ ಖುಷಿಯಾದ ವಿಷಯ. ಬೇರೆ ಏನಾದ್ರೂ ಯುವ ಕೃಷಿಕರಿಗೆ ಏನಾದ್ರೂ ತಾವು ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲು ಕೃಷಿಕರಿಗೆ ಇಂಟ್ರೆಸ್ಟ್ ಇದ್ದವರು ತುಂಬಾ ಜನ ತರುಣರಿದ್ದಾರೆ. ಅದರಲ್ಲಿ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ ಸಮೇತ ರಿಸೈನ್ ಮಾಡಿ ಸ್ವಂತ ತೋಟ ನೋಡ್ಲಿಕ್ಕೂ ಬಂದಿದ್ದಾರೆ. ಅವರಿಗೆ ನಾಲೆಜ್ ಏನು ಇರೋಲ್ಲ, ಬಟ್ ಅವ್ರ ಹತ್ರ ಹಣ ಇದೆ. ಅದನ್ನ ಹೇಗೆ ಉಪಯೋಗ ಮಾಡುವ ಅಂತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆಲ್ಲ ಫುಲ್ ಕರೆಕ್ಟ್ ಆಗಿ ನಾನು ಗೈಡೆನ್ಸ್ ಕೊಡ್ತೇನೆ. ನಾನು ಹೇಳೋದು ಇನ್ನು ಮುಂದಕ್ಕೆ ಯಾರ ಹತ್ರ ಅವ್ರ ಕೃಷಿ ಭೂಮಿ ಇದ್ರೆ ಅದನ್ನ ಹಾಗೆ ಬಿಡದು ಬೇಡ, ಅವರಲ್ಲಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ಲಿ. ಅದರಲ್ಲಿ ಇನ್ನೊಂದು ದಿವಸ ಅವ್ರಿಗೆ ಲಾಭ ಸಿಕ್ಕುದು ಮಾತ್ರ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಪ್ರೆಷರ್ ಆನ್ ಲ್ಯಾಂಡ್ ಡೇ ಬೈ ಡೇ ಇಸ್ ಇನ್ಕ್ರೀಸಿಂಗ್. ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ಹಾಗೆ ಬಿಡೋ ಬದಲು ಅದಕ್ಕೆ ಬೇಕಷ್ಟು ಅವಕಾಶ ಈಗ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಿಗ್ತಾ ಉಂಟು. ಸೆಂಟ್ರಲ್ ಗವರ್ಮೆಂಟ್ ಅವರು ತುಂಬಾ ಸ್ಕೀಮ್ಸ್ ಹಾಕ್ತಾ ಇದ್ದಾರೆ, ಅದರಲ್ಲಿ ಅವಕಾಶ ಉಂಟು. ನನಗೆ ಗೊತ್ತಿದ್ದ ಮಟ್ಟಿಗೆ ಹಾರ್ಟಿಕಲ್ಚರ್ ಕ್ರಾಪಿಗೆ ನೆಕ್ಸ್ಟ್ ಆಕ್ಚುಲಿ ಫಾರ್ಮರ್ಸಿ ಭೂಮಿ ಸಿಕ್ಕುವಂತದ್ದು ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಎಲ್ಲ ಬಂದು ಅಡಿಕೆ, ತೆಂಗು, ಮತ್ತೆ ಗೇರು, ಮತ್ತೆ ಪೆಪ್ಪರ್ ಅಲ್ಲದೆ ಫುಡ್ ಕ್ರಾಪ್ಸ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು. ವಿಪುಲ ಅವಕಾಶ ಉಂಟು ಅವರಿಗೆ. ಅಂತವರಿಗೆ ನನಗೆ ಗೊತ್ತಿದ್ದಷ್ಟು ನಾನು ಪ್ರಯತ್ನ ಪಟ್ಟು ಅವರಿಗೆ ಗೈಡೆನ್ಸ್ ಕೊಡ್ತೇನೆ. ಸಾಮಾನ್ಯವಾಗಿ ಕೇಳ್ಪಟ್ಟ ವಿಷಯ ಏನಂತ ಹೇಳಿದ್ರೆ, ಇತ್ತೀಚೆಗೆ ಗೇರು ಬೀಜದ ಅಭಾವ ತುಂಬಾ ಇದೆ. ನಾವು ಬೇರೆ ಹೊರ ದೇಶದಿಂದ ಅದನ್ನ ಆಮದು ಮಾಡ್ಕೊಳ್ತಾ ಇದ್ದೇವೆ ಅಂತ ಕೇಳ್ಪಡ್ತಾ ಇದ್ದೇವೆ. ಇದರ ಬಗ್ಗೆ ನಿಮ್ಮ ಪ್ರಯತ್ನ ಏನಾದ್ರೂ ಆಗಿದೆಯಾ ನಮ್ಮ ನರ್ಸರಿಯಲ್ಲಿ? ಅಲ್ಲ, ಅದು ನೋಡಿ, ಇದು ಗೇರು ಬೀಜವನ್ನು ಹೊರಗಿಂದ ತರಿಸುವಂತದ್ದು ಬಹಳ ಮೊದಲಿಂದ ಇದೆ. ನಮ್ಮಲ್ಲಿ ಈಗ ಪ್ರೊಸೆಸಿಂಗ್ ಕೆಪಾಸಿಟಿ ಈ ನನಗೆ ಗೊತ್ತಿದ್ದ ಮಟ್ಟಿಗೆ 2 ಲಕ್ಷ ಟನ್ ಇದೆ, ನನಗೆ ಗೊತ್ತಿದ್ದ ಮಟ್ಟಿಗೆ, ಆಯ್ತಲ್ಲ. ಆದ್ರೆ ಇಲ್ಲಿ ಪ್ರೊಡಕ್ಷನ್ ಆಗೋದು 8 ರಿಂದ 10 ಟನ್ ಮಾತ್ರ. ಸುಮಾರು 100% ಅವರು ಹೊರಗಿಂದ ಇಂಪೋರ್ಟ್ ಮಾಡಬೇಕಾಗ್ತದೆ. ಅದು ಗೇರು ತೋಟವಾದ ಬೆಳವಣಿಗೆಗೆ ಸೆಂಟ್ರಲ್ ಗವರ್ಮೆಂಟ್ ತುಂಬಾ ಅವಕಾಶ ಕೊಡ್ತಾ ಇದ್ದಾರೆ. ಅದು ಆದ್ರೆ ಬಾರಿ ಒಳ್ಳೇದು. ನಾನ್ ಟ್ರೆಡಿಷನಲ್ ಏರಿಯಾ ಅಂತ ಉಂಟು. ಅಂದ್ರೆ ಫಾರ್ ಎಕ್ಸಾಂಪಲ್ ಛತ್ತೀಸ್ಗಢ, ಮೇಘಾಲಯ, ಬೇರೆ ಕಡೆ ಎಲ್ಲ ಇದೆ, ಮಧ್ಯಪ್ರದೇಶ ಎಲ್ಲ ಕಡೆ ಇದೆ. ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಗೇರು ತೋಟವನ್ನು ಮಾಡುವಂತದ್ದು ಒಳ್ಳೆ ಪೊಟೆನ್ಶಿಯಾಲಿಟಿ ಉಂಟು. ಈಗ ನಾವು ಇದ್ದ ಊರಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದೇರ್ ಆರ್ ಅದರ್ ಕಾಂಪಿಟೇಟಿಂಗ್ ಕ್ರಾಪ್ಸ್ ಲೈಕ್ ಅರೆಕನಟ್, ಕೋಕೋನಟ್, ಅರೆಕನಟ್, ಕಾಫಿ, ಪೆಪ್ಪರ್ ಅಂಡ್ ಆಲ್ ಅಂತದ್ದು. ಗೇರಿನೊಟ್ಟಿಗೆ ಇಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಗೇರಿನಲ್ಲಿ ಸಿಕ್ಕುವಂತ ಲಾಭಾಂಶ ಕಮ್ಮಿ, ಅದು ಎಲ್ರಿಗೂ ಗೊತ್ತಿದ್ದ ವಿಷಯ. ಆದ್ರೆ ಮಿನಿಮಮ್ ಖರ್ಚಲ್ಲಿ ಮ್ಯಾಕ್ಸಿಮಮ್ ಲಾಭ ಸಿಕ್ಕುದು ಗೇರು. ಅದು ಮಾತ್ರ ಕರೆಕ್ಟ್. ಗುಡ್ಡೆಯಲ್ಲಿ ಬೆಳೆಯುವಂತದ್ದು, ಗುಡ್ಡ ಪ್ರದೇಶದಲ್ಲಿ ಏನು ಒಂದು ಬೇಡದ ಜಮೀನಲ್ಲಿ ಇದನ್ನು ಬೆಳಿಬಹುದು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಜಾಗೆಯ ಒಂದು ಅಭಾವದಿಂದಾಗಿ ಮತ್ತೆ ಅಡಿಕೆ ಜಾಸ್ತಿ ಲಾಭ ಸಿಕ್ಕುದ್ರಿಂದ ಗುಡ್ಡ ಪ್ರದೇಶ ಸಮೇತ ತಟ್ಟು ಮಾಡಿ ನೀರು ಎಲ್ಲಿ ಬೇಗ ತಗೊಂಡೋಗಿ ಕೃಷಿ ಮಾಡ್ತಾ ಇದ್ದಾರೆ. ಆದ್ರಿಂದ ಗೇರು ಜಾಸ್ತಿ ವಿಸ್ತರಣೆ ಇಲ್ಲಿ ಆಗ್ತಾ ಇಲ್ಲ. ಆದ್ರೆ ಹೊರಗಡೆ ಆಗ್ತಾ ಉಂಟು, ಇಂಟೀರಿಯರ್ ಕರ್ನಾಟಕ ಎಲ್ಲ ಆಗ್ತಾ ಉಂಟು, ಬೇರೆ ಸ್ಟೇಟ್ ಆಗ್ತಾ ಉಂಟು. ಅದು ನಿಜವಾಗ್ಲೂ ಬಹಳ ಒಂದು ಒಳ್ಳೆ ಪ್ರಯತ್ನ ನಡೀತಾ ಉಂಟು. ನನಗೆ ಕಾಣ್ತದೆ ಮೋಸ್ಟ್ಲಿ ಇನ್ನೊಂದು 4-5 ವರ್ಷದಲ್ಲಿ ವಿ ವಿಲ್ ಬಿ ಏಬಲ್ ಟು ಅಚೀವ್ 20 lakh tons ಆಫ್ ಪ್ರೊಡಕ್ಷನ್. ಈಗ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಯಿಂದ ನಮ್ಮ ನರ್ಸರಿ ಮಾಡಬೇಕು ಅಂತ ಆಸಕ್ತರಿರುವವರಿಗೆ ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಸಿಗುವ ಸಾಧ್ಯತೆ ಇದೆಯಾ?
ನಾನು ಆದಷ್ಟು ತೋಟಗಾರಿಕಾ ಇಲಾಖೆ ಕರೆದು ನಾನು ಹೋಗ್ತೇನೆ, ಅವರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ ಹೇಳ್ತೇನೆ ಅಂತ ಒಂದು ಗೈಡೆನ್ಸ್ ಇಲ್ಲಿ ಫಾರ್ಮ್ ಹೌಸ್ ಬಂದು ಸಮೇತ ಅವ್ರಿಗೆ ಎಲ್ಲಿ ಕೊಡ್ತಾ ಇದ್ದೇನೆ. ನಾನು ತುಂಬಾ ಜನ ಕೇಳ್ತಾ ಇದ್ದೆ ಕಸಿ ಕಟ್ಟು ಕ್ರಮ ಹೇಳಿಕೊಡಿ ಅಂತ ಬನ್ನಿ, ನಮ್ಮವ್ರು ಮಾಡ್ತಾ ಇದ್ದಾರೆ ನೋಡಿ, ಕಲ್ತ್ಕೊಳ್ಳಿ, ಏನ್ ತೊಂದರೆ ಇಲ್ಲ ಅಂತೇಳಿ ಅವರಿಗೆ ಮುಕ್ತ ಅವಕಾಶ ಉಂಟು, ಅವ್ರು ಯಾವಾಗ ಬೇಕಾದ್ರೂ ಬಂದು ಕಲ್ತ್ಕೊಳ್ಬಹುದು. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಇದ್ದುಕೊಂಡು ನರ್ಸರಿಯಲ್ಲಿ ಅದು ಗೇರು ಗಿಡಗಳನ್ನ ಬೆಳೆಸಿಕೊಂಡು ಯಾವ ರೀತಿ ಲಾಭದಾಯಕವಾದಂತಹ ಉದ್ದಿಮೆಯನ್ನ ಮಾಡಬಹುದು, ಒಂದು ಒಳ್ಳೆಯ ಕೃಷಿಯನ್ನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ, ಕೃಷಿಯಲ್ಲಿ ಮುನ್ನುಗ್ಗಬಹುದು ಅನ್ನೋದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ವಿವರಿಸಿದ್ದೀರಿ. ಧನ್ಯವಾದಗಳು. ನೀವೇನಾದ್ರೂ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಅಥವಾ ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಇಲ್ಲಿ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರು ಕಮ್ಮಿ ಇದ್ದಂತ ಬೆಳೆ ಬೆಳಿಬೇಕು. ಅದರಲ್ಲಿ ಗೇರು ಮತ್ತೆ ರಬ್ಬರು ಎರಡು ಪ್ರಧಾನ ಬೆಳೆ ಈ ಜಾಗದಲ್ಲಿ ಉಂಟು. ಅದನ್ನು ಉಳಿಸಿಕೊಂಡು ಬರ್ಬೇಕು ನಾನು ಹೇಳುದು. ಗೇರು ಅಂತೂ ಅದಕ್ಕೆ ಒಳ್ಳೆ ಮುಕ್ತ ಅವಕಾಶ ಉಂಟು, ಅದೇ ಒಳ್ಳೆ ಲಾಭ ಸಹ ಉಂಟು. ಲಾಭ ಸ್ವಲ್ಪ ಕಮ್ಮಿ ಇದ್ರೂ ಸಮೇತ ಎಕರೆ ಪ್ರದೇಶದಲ್ಲಿ ಕೊಡುವಂತ ಪ್ರಯತ್ನ ತುಂಬಾ ಕಮ್ಮಿ ಅದರಲ್ಲಿ. ಆದ್ರಿಂದ ರೈತರಿಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಮಾಡ್ಲಿಕ್ಕೆ ಆಗ್ತಾ ಉಂಟು. ಆದ್ರಿಂದ ಇದನ್ನು ಹೆಚ್ಚಾಗಿ ಬೆಳಿಬೇಕು. ಗುಡ್ಡ ಪ್ರದೇಶದಲ್ಲಿ ಖಾಲಿ ಜಾಗದಲ್ಲಿ ನಾವು ಅಡಿಕೆ ತೋಟ ಮಾಡೋ ಬದಲು ಇಂಥ ಬೆಳೆಯನ್ನು ಬೆಳಿಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು. ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ನಿವೃತ್ತ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಯದುಕುಮಾರ್ ಇವರ ಜೊತೆ ನರ್ಸರಿ ಉದ್ಯಮದ ಬಗ್ಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸ್ನೇಹಾ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.